ಬಂದಿಲ್ಲ ಮೆಸೇಜು. ಟ್ರೈ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಬಂದಿರಿ. ಥ್ಯಾಂಕ್ ಯು. ಹಾಗೆ ರಾತ್ರಿ ನನ್ನ ಲೈವ್ ಬರೋಕ್ಕಾಗಿಲ್ಲ. ರಾತ್ರಿ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ. ರಾತ್ರಿ ನನಗೆ ಆಯ್ತಾ, ನಾನು ರಾತ್ರಿ ಲೈವ್ ಮಾಡ್ತಾ ಇದ್ದೆ ಅಶ್ವಿನಿ ಸಿಸ್ಟರ್. ಥ್ಯಾಂಕ್ ಯು. ಓಕೆ ಅಶ್ವಿನಿ ಸಿಸ್ಟರ್, ನೀವು ಬಂದಿದ್ರಲ್ಲ, ಸಪೋರ್ಟ್ ಮಾಡಿಬಿಟ್ಟು ಹೋದ್ರಿ. ಲೈವ್ ಮಾಡ್ತಾ ಇದ್ದೆ, ನಂದು ಮೊಬೈಲ್ ನೆಟ್ ಖಾಲಿ ಆಯಿತು. ನೆಟ್ ಖಾಲಿ ಆಗೋಯ್ತು, ಮನೆಯಾಗ ಲೈವ್ ಆಫ್ ಮಾಡಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನಂಗೆ ಆಚಾರ ಏನೋ ಗೊತ್ತಿಲ್ಲ, ಟೈಮ್ ಸರಿ ಇಲ್ಲ. ಆವತ್ತ ಕತ್ತಿಸ್ಕೊಂಡಿದ್ದೀನಿ ಗೊತ್ತಾ. ನನ್ನ ಟೈಮ್ ಸರಿನೇ ಇಲ್ಲ. ಲೈವ್ ಲಿಂಕ್ ಹಾಕಿದಾಗ ನೋಡಿ, ಯಾಕೆ ಈ ಥರ ಬರುತ್ತೆ ಮೆಸೇಜ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಶೋ ಲೈವ್ ಲಿಂಕ್ ಹಾಕಿದಾಗ ಕನ್ನಡದಲ್ಲಿ ಶೋ ಆಗಲ್ಲ. 3 ಜನ ಐಡಿಯಲ್ಲಿದ್ದೀರಾ, ಮೆಸೇಜ್ ಮಾಡಿ, ಕಾಮೆಂಟ್ ಹಾಕಿ, ಸಪೋರ್ಟ್ ಮಾಡಿ. ಹಾಸ್ಪಿಟ್ಲ್ಗೆ ಹೋಗಿದ್ದೆ, ರಾತ್ರಿನೇ ಬಂದ್ಬಿಟ್ಟೆ. ರಾತ್ರಿ ಎಷ್ಟು 1 ಗಂಟೆಯಲ್ಲಿ ಬಂದೆ. ರಾತ್ರಿ 1 ಗಂಟೆ ಆಗಿತ್ತು ಮನೆಗೆ ಬರೋ ಅಷ್ಟೊಳಗೆ. ಮತ್ತೆ ರಾತ್ರಿ ನಿದ್ದೆನೂ ಇಲ್ಲ, ಪಾಡು ಇಲ್ಲ. ಇವಾಗ ನಿದ್ದೆ ಮಾಡಬೇಕು, ಏನು ಮಾಡೋದು. ಥ್ಯಾಂಕ್ ಯು. ಐಡಿಯಲ್ಲಿ ಇರಬೇಡಿ, ಮೆಸೇಜ್ ಮಾಡಿ, ಕಾಮೆಂಟ್ ಹಾಕಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಅಶ್ವಿನಿ ಸಿಂಗ್. ಫ್ರೀ ಇದ್ದರೆ ಬರ್ತೀನಿ ಸಿಂಗ್, ಬೇಜಾರಾಗಬೇಡ. ನಾನು ಫ್ರೀ ಇದ್ದರೆ ಬರ್ತೀನಿ. ನನ್ನ ಕ್ಯಾಮ್ರಾ ಏನೋ ವರ್ಕ್ ಆಗ್ತಾನೆ ಇಲ್ಲ. 1 ನಿಮಿಷ ಬಂದೇ ಇರಿ. ಬಿಡಿ ಬ್ರೋ. ಓಕೆ ಬರ್ತೀನಿ. ರಾತ್ರಿ ನಾನು ಇಷ್ಟೊತ್ತಿಗೆ ಎಲ್ಲರೂ ಗೊತ್ತಾಗ್ತಾ ಇತ್ತು. ನಿಮ್ಮ ಆಶೀರ್ವಾದದಿಂದ ಬದುಕು ಬಂದಿದ್ದೀನಿ. ನಿಮ್ಮ ವೈಟಿ ಜನಗಳಿಂದ ಆಶೀರ್ವಾದದಿಂದ ಬದುಕಿ ಬಂದಿದ್ದೀನಿ ಗೊತ್ತಾ. ಥ್ಯಾಂಕ್ ಯು. ಏನು ಓಕೆ, ನೋ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ ಆ ಥರ. ಇವಾಗ ಆ ಥರ ಏನಿಲ್ಲ. ಹೋಗಿ ತಕ್ಷಣ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ಬಿಟ್ವಿ. ಸೂಪರ್. ಹೋಗಿದ ತಕ್ಷಣ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ವಿ. ಇಲ್ಲ ಅಂದರೆ ಎಷ್ಟೊತ್ತಿಗೆ ಎಲ್ಲ ಮುಗಿಸ್ತಾ ಇದ್ವಿ. ನಮ್ಮ ತಂಗಿ ಪಾಪ ನೋಡಿ, ಬೇಜಾರಲ್ಲಿದ್ದು ಬರಲೇ ಇಲ್ಲ. ಗುಡ್. ಥ್ಯಾಂಕ್ ಯು. 1 ನಿಮಿಷ ಬಂದೇ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.